ಇಂಥ ಸಮಯದಲ್ಲಿ ನಾನು ಸುಳ್ಳು ಹೇಳ. ಇದೇ ಕೈಯಲ್ಲಿ ನಿನ್ನನ್ನು ಎತ್ಕೊಂಡು ಹೋದೆ. ನಿನಗೆ ಜ್ವರ ಬಂದಿತ್ತು, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಅಲ್ಲಿಗೆ ಅವನೂ ಕರ್ಕೊಂಬಂದಿದ್ರು. ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ದೆ, ಹಾರ ಬದಲಾಯಿಸ್ದೆ, ನಿನ್ನ ಕೈಲಿ ತಾಳಿ ಕಟ್ಟಿಸ್ದೆ. ಹಾಗಾದರೂ ಕುಸುಮನ ಜೀವಕ್ಕೆ ಸಂತೋಷ ಸಿಗಲಿ ಅಂತ ಹೀಗೆಲ್ಲ ಮಾಡಿದೆ ಕಣೋ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಯಾಕೆ ಹೀಗೆ ಮಾಡಿದೆ? ಕೊಂದು ಬಿಡೋ ನನ್ನ, ಕೊಂದು ಬಿಡೋ ಕಂದ. ನನಗದೇ ಸರಿಯಾದ ಶಿಕ್ಷೆ. ಶಿಕ್ಷೆ ಶಿಕ್ಷೆ ಅಂತ ಶಿಕ್ಷೆ ಶಿಕ್ಷೆ ಆಗಿದ್ದು ನನಗೆ, ಅವನಿಗೆ. ಯಾಕೆ ಇದನ್ನ ಮುಚ್ಚಿಟ್ರಿ? ಯಾಕೆ ನೀವು ಹೇಳಿಲ್ಲ? ಏನಾಗಿತ್ತು ನಿಮಗೆ? ಸತ್ಯ ಹೇಳ್ಬೋದಿತ್ತಲ್ವ? ನನಗೆ ಹೇಳ್ತಾ ಇದ್ರು, ನನಗಾದ್ರೂ ಹೇಳ್ಬೋದಿತ್ತಲ್ಲ ದೊಡ್ಡಪ್ಪ. ಹೇಳ್ಬಹುದಾಗಿತ್ತು ಮಗು, ಆದರೆ ಹೇಳಿದ್ರೆ ನಿಮ್ಮ ಅಪ್ಪ ನನ್ನನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಹೇಳೋ ಧೈರ್ಯ ಶಕ್ತಿ ನನಗಿರ್ಲಿಲ್ಲ ಕಣೋ. ಅಷ್ಟಕ್ಕೂ ಅವನು ಎಲ್ಲಿದ್ದಾಳೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅವನು ಇಲ್ಲೇ ಇದ್ದಾಳೆ, ನಮ್ಮ ಊರಿನಲ್ಲೇ ಇದ್ದಾಳೆ ಅಂತ ಗೊತ್ತಾಗಿದ್ದೆ ನಿನ್ನ ಮದುವೆ ನಿಶ್ಚಯ ಆದ ನಂತರ. ವೆಂಕಟಪ್ಪ ನಮ್ಮ ಮನೆಗೆ ಬಂದ ನಂತರ ಅಷ್ಟೊತ್ತಿಗೆ ನಿನ್ನ ಮದುವೆ ನಿಶ್ಚಿತಾರ್ಥ ಮುಗಿದು ಹೋಗಿತ್ತು ಕಣೋ.